ಗಣಿನಾಡಲ್ಲಿ ಈಗಲೇ ಶುರುವಾಗಿದೆ ಕುಕ್ಕರ್ ಪಾಲಿಟಿಕ್ಸ್. ಚುನಾವಣೆಗೆ 2.5 ವರ್ಷ ಇರುವಾಗಲೇ ಮತದಾರರ ಮನವೊಲಿಕೆ ಕಾರ್ಯ ಆರಂಭ ಆಗಿದೆ. ಬಳ್ಳಾರಿಯಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿಯಿಂದ ಕುಕ್ಕರ್ ವಿತರಣೆ ನಡೆದಿದೆ. ಮಹಿಳಾ ಮತದಾರರ ಮನವೊಲಿಸೋದಕ್ಕೆ ಭರತ್ ರೆಡ್ಡಿ ಕಸರತ್ತನ್ನ ಈಗಲೇ ಆರಂಭ ಮಾಡಿದ್ದಾರೆ. ಹುಟ್ಟುಹಬ್ಬದ ನೆಪದಲ್ಲಿ ಕಿಚನ್ ಕಿಟ್ ಅನ್ನು ವಿತರಿಸಿದ್ದಾರೆ ಭರತ್ ರೆಡ್ಡಿ. 1,10,000 ಕಿಚನ್ ಕಿಟ್ ವಿತರಣೆಗೆ ಭರತ್ ರೆಡ್ಡಿ ಚಾಲನೆಯನ್ನು ಕೊಟ್ಟಿದ್ದಾರೆ. ಚುನಾವಣೆಗೆ 2.5 ವರ್ಷ ಇರುವಾಗಲೇ ಬಳ್ಳಾರಿಯಲ್ಲಿ ಈ ರೀತಿಯಾಗಿರುವಂತಹ ಕುಕ್ಕರ್ ಪಾಲಿಟಿಕ್ಸ್ ಈಗ ಆರಂಭ ಆಗಿದೆ. ಮಹಿಳಾ ಮತದಾರರ ಮನವೊಲಿಸೋದಕ್ಕೆ ಭರತ್ ರೆಡ್ಡಿ ಅವರು ಕಸರತ್ತು ಆರಂಭಿಸಿದ್ದಾರೆ. 1,10,000 ಕಿಚನ್ ಕಿಟ್ ವಿತರಣೆ ಮಾಡೋದಕ್ಕೆ ಭರತ್ ರೆಡ್ಡಿ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಜನ ಭಾಳ ಖುಷಿಯಾಗಿದ್ದಾರೆ. ಯಾಕಂದ್ರೆ ನಾವೇನು ಇವತ್ತು ಹೊಸದಾಗಲ್ಲ, ಪ್ರತಿನಿತ್ಯ ಸಿಗೋಂಥವ್ರೆ. ಶಾಸಕರಂತ ನಾವು ಗೆದ್ಮೇಲೆ ಯಾರಿಗೂ ಸಿಗ್ದಂಗೆ ನಾವೇನಿಲ್ಲ, ಪ್ರತಿನಿತ್ಯ ಅವರಿಗೆ ಸಿಗ್ತಾ ನೀವೇ ನೋಡ್ತಿರ್ಬೋದು. ಜನ ಬಂದರೆ ಅವ್ರ ಮನೆಗೆ ಯಾರೋ ಅವ್ರ ಮಗನೇ ಬಂದಿದ್ದಾನೆ ಅಂತೇಳಿ ಖುಷಿಯಿಂದ ನಮ್ಮನ್ನೆಲ್ಲ ಸ್ವಾಗತ ಮಾಡ್ಕೊಂತಿದ್ದಾರೆ. ಇದು ಯಾಕಂದರೆ ಪ್ರತಿ ಸಾರಿ ವಾರ್ಡಿಗೆ ಬರ್ತಿರ್ತೀವಿ, ಅದೇ ಜನನ ಮಾತಾಡಿಸ್ತಿರ್ತೀವಿ. ಅವ್ರಿಗೆ ಏನಾಗಿದೆ, ಒಂದು ರೂಢಿ ಆಗಿಬಿಟ್ಟಿದೆ. ಹುಡುಗ ಬರ್ತಿರ್ತಾನೆ, ಒಳ್ಳೆ ಕೆಲಸಗಳು ಏನೇನಿದ್ರೆ ಮಾಡಿಕೊಟ್ಟು ಹೋಗ್ತಿರ್ತಾನೆ ಅನ್ನೋದೊಂದು ಜನ ಎಲ್ಲ. ಸಾಮಾನ್ಯವಾಗಿ ಬರ್ತಡೆ ಅಂತ ಕೇಕ್ ಕಟ್ ಮಾಡ್ಬೇಕು, ಬ್ಯಾನರ್ ಹಾಕ್ತದೆ, ಅಲ್ಲಿಗೆ ಮಾತ್ರ ಆದರೆ ನೀವು ಕ್ಷೇತ್ರದ ಎಲ್ಲ ಜನರು ಎಲ್ಲ ಮನೆಗಳಿಗೂ ಕೂಡ ಕುಕ್ಕರ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಕುಕ್ಕರ್ ಕೊಟ್ಟು ಮುಗಿದೋಗಿದೆ ಅವಾಗ. ಈಗ ಕಿಚನ್ ಸೆಟ್ ಅನ್ನು ಕೊಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಎಲ್ಲರೂ ನನಗೆ ಆಶೀರ್ವಾದ, ಇಡೀ ಬಳ್ಳಾರಿ ಜನತೆ ಆಶೀರ್ವಾದ. ವಿಶೇಷವಾಗಿ ಹೆಣ್ಮಕ್ಳು ಭಾಳಷ್ಟು ನನ್ನ ಮನೆ ಮಗ, ನನ್ನ ತಮ್ಮ ಅನ್ಕೊಂಡು ನನಗೆ ಆಶೀರ್ವಾದ ಮಾಡಿದಂಥವ್ರು. ಪ್ರತಿ ವರ್ಷ ನಾವು ಬಾಡೂಟವನ್ನು 1,00,000 ಜನಕ್ಕೆ ಬಾಡೂಟವನ್ನು ಹಾಕ್ಸ್ತೀವಿ. ಈ ವರ್ಷ ನಮ್ಮ ಸೆಂಟಿಮೆಂಟಾಗಿ ನಮ್ಮ ಮನೆಯಲ್ಲಿ ಶನಿವಾರ ನಾವು ಆಂಜನೇಯ ಸ್ವಾಮಿಗೆ ನಡ್ಕೊಳ್ಳೋದ್ರಿಂದ ನಾವು ಸೆಂಟಿಮೆಂಟಾಗಿ ಈ ಸಾರಿ ನಾನ್ ವೆಜ್ ಮಾಡಿಲ್ಲ, ಅಂದರೆ ಬಾಡೂಟವನ್ನು ಮಾಡಿಲ್ಲ. ಅದ್ರ ಜೊತೆಗೆ ಲಾಸ್ಟ್ ವರ್ಷವೇ ನಾನು ಗಿಫ್ಟ್ಗಳು ಕೊಡಬೇಕಂತಿದ್ದೆ. ಹಲವಾರು ಕಾರಣಗಳಿಂದ ಸ್ವಲ್ಪ ನಾವು ಡಿಲೇ ಆಗಿ ಸ್ವಲ್ಪ ಎಲ್ಲ ಸೆಟ್ರೇಟ್ ಆಗಿಲ್ಲದಕ್ಕೋಸ್ಕರ ಮಾಡಲಿಲ್ಲ. ಈ ಸಾರಿ ಮತ್ತೆ 1,10,000 ಮನೆಗಳಿಗೆ ಒಂದೇನು ಕುಕ್ವೇರ್ ಸೆಟ್ಟನ್ನು ಕೊಡ್ತಿದ್ವಿ ಪ್ರತಿ ಮನೆಗೂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.